ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ಮನೇಲಿ ಬೆಳಗ್ಗೆ ಟೈಮ್ ಏನು ತಿಂಡಿ ಮಾಡೋಲ್ಲ, ಯಾವಾಗಲೂ ಮುದ್ದೆ ಅನ್ನ ಸಾಂಬಾರೇ ಮಾಡೋದು. ಅವ್ರದ್ದು ಫಸ್ಟ್ ಶಿಫ್ಟ್ ಇದ್ದಾಗ ಹೇಳ್ತಾರೆ ತಿಂಡಿ ಮಾಡು ಅಂತ, ಆವಾಗ ಮಾತ್ರ ಮಾಡೋದು. ಇವತ್ತು ನೈಟ್ ಏನು ಹೇಳಲಿಲ್ಲ ತಿಂಡಿ ಮಾಡು ಅಂತ, ಅದಕ್ಕೆ ನಾನು ಏನು ಯೋಚನೆ ಮಾಡಿರಲಿಲ್ಲ ಏನು ತಿಂಡಿ ಮಾಡೋದು ಅಂತ. ಬೆಳಗ್ಗೆ ಎದ್ದು ನಾನು ಫಸ್ಟ್ ಶಿಫ್ಟ್ ಹೋಗ್ತೀನಿ ಅಂತ ಅಂದರು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡು ಕೊಟ್ಟೆ. ಇನ್ನು ಈ ಥರ ಚಿತ್ರಾನ್ನ ಮಾಡೋದು ತುಂಬಾ ಈಸಿ. ಒಂದು ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ಹಾಕಿ ಅದಕ್ಕಾದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಇನ್ನು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಫ್ರೈ ಆಗಿ, ಉದ್ದಕ್ಕೆ ಈರುಳ್ಳಿ ಹಚ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಸ್ಮೂತಾಗಿದೆ. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್, ಒಂದರಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ ಹಾಕಿದ್ರೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 3 ಟೊಮೊಟೊ ಹಚ್ಕೊಂಡು ಸಣ್ಣದಾಗಿ ಹಾಕ್ಕೊಬೇಕು. ಇನ್ನು ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ, ಉಪ್ಪು ಮತ್ತು ತೊಳೆದಿರೋ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಕುದಿ ಬರಬೇಕು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ನಿಂಬೆಹಣ್ಣು ಹಾಕಬೇಕು. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗ್ಸಾದ್ಮೇಲೆ ತೆಗೆದ್ಮೇಲೆ ಈ ಥರ ಇರುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇನ್ನು ನಮ್ಮ ಯಜಮಾನ್ರು ಕಾರ್ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಯಾರ್ದಾರು ಮನೆ ಹತ್ರ ಈ ಥರ ಪೂಜೆ ಮಾಡ್ತಿದ್ರೆ ನಾವೆಲ್ಲ ಹೋಗ್ಬಿಡ್ತಿದ್ದೋ. ಕುಂಬಳಕಾಯಿ ಹೊಡೆದಾಗ ಕಾಸೆಲ್ಲ ತಗೊತಾ ಇದ್ದೋ. ಈ ಮಕ್ಳನ್ನ ನೋಡಿ ನನಗೆ ನಂದು ಚಿಕ್ಕ ವಯಸ್ಸಿಂದೆಲ್ಲ ನೆನಪಿಗೆ ಬಂತು, ನಾವು ಇದೇ ರೀತಿ ನಿಂತ್ಕೊತಿದ್ವಲ್ಲ ಅಂತ. ಇನ್ನು ಹಳ್ಳಿ ಕಡೆ ಎಲ್ಲ ಅವಾಗ ಅಂಗಡಿ ಇಟ್ಟಿರ್ತಿದ್ರಲ್ಲ, ಅಲ್ಲಿ ಮಾತ್ರ ಈ ಥರ ಕುಂಬಳಕಾಯಿ ಎಲ್ಲ ಹೊಡಿತಾಯಿದ್ರು. ಇವಾಗ ಎಲ್ಲರ ಮನೇಲೂ ಕಾರು, ಬೈಕ್ ಎಲ್ಲ ತಗೊಂಡಿರೋದ್ರಿಂದ ಎಲ್ಲರೂ ಹೊಡಿತಾರೆ. ಇನ್ನು ಕುಂಬಳಕಾಯಿ ಹೊಡೆದ್ಮೇಲೆ ಹುಡುಗರೆಲ್ಲ ನಿನ್ಗೆ ಎಷ್ಟು ಸಿಕ್ತು ಅಂತ ಹೇಳ್ತಾಯಿದ್ರು. ಇನ್ನು ಸಿರಿ ಅವಳು ಸೈಕಲ್ಗೆ ಪೂಜೆ ಮಾಡ್ತಾಯಿದ್ಲು ಅವ್ರ ತಾತನ ಜೊತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.